ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ಯಾವ ರಾಜ್ಯದ ಮುಖ್ಯಮಂತ್ರಿಯಾದರು? ಎ. ಆಂಧ್ರಪ್ರದೇಶ, ಬಿ. ಕರ್ನಾಟಕ, ಸಿ. ತಮಿಳುನಾಡು, ಡಿ. ಒಡಿಶಾ. ಸರಿಯಾದ ಉತ್ತರ ಎ. ಆಂಧ್ರಪ್ರದೇಶ. ಇತ್ತೀಚೆಗೆ ವಿಮಾನ ಅಪಘಾತದಲ್ಲಿ ನಿಧನರಾದ ಸೌಲೋಸ್ ಕ್ಲಾಸ್ ಚಿಲಿಮಾ ಅವರು ಯಾವ ದೇಶದ ಉಪಾಧ್ಯಕ್ಷರಾಗಿದ್ದರು? ಎ. ರುವಾಂಡ, ಬಿ. ಮಾರಿಷಸ್, ಸಿ. ಮಲಾವಿ, ಡಿ. ತಾಂಜಾನಿಯಾ. ಸರಿಯಾದ ಉತ್ತರ ಸಿ. ಮಲಾವಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಎ. ಮಧ್ಯಪ್ರದೇಶ, ಬಿ. ಉತ್ತರ ಪ್ರದೇಶ, ಸಿ. ಮಹಾರಾಷ್ಟ್ರ, ಡಿ. ಕರ್ನಾಟಕ. ಸರಿಯಾದ ಉತ್ತರ ಎ. ಮಧ್ಯಪ್ರದೇಶ. ಇತ್ತೀಚೆಗೆ ಜಪಾನ್ ಇಂಡಿಯಾ ಮ್ಯಾರಿಟೈಮ್ ಎಕ್ಸರ್ಸೈಸ್ 2024 ಎಲ್ಲಿ ಪ್ರಾರಂಭವಾಯಿತು? ಎ. ಗುಜರಾತ್, ಭಾರತ, ಬಿ. ಯೋಕೋಸುಕಾ, ಜಪಾನ್, ಸಿ. ಟೋಕಿಯೋ, ಜಪಾನ್, ಡಿ. ಚೆನ್ನೈ, ಭಾರತ. ಸರಿಯಾದ ಉತ್ತರ ಬಿ. ಯೋಕೋಸುಕಾ, ಜಪಾನ್. ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅನ್ಗ ಯಾವ ವರ್ಷವನ್ನು ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಎಂದು ಘೋಷಿಸಿದೆ? ಎ. 2024, ಬಿ. 2025, ಸಿ. 2026, ಡಿ. 2027. ಸರಿಯಾದ ಉತ್ತರ ಬಿ. 2025.